ಕಳೆದೊಂದು ತಿಂಗಳಿನಿಂದ ಕುಡಿಯುವ ನೀರಿಗೆ ಅಭಾವ ಉಂಟಾಗಿದ್ದು ಮನವಿ ಮಾಡಿದರೂ ಗಮನ ಹರಿಸದ ಹಿನ್ನೆಲೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಬೆಕ್ಕೂಡು ಹೋಬಳಿ ಕೆಸಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌತಮ ನಗರದಲ್ಲಿ ಬಡಾವಣೆಯ ನಿವಾಸಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಪ್ರಸನ್ನ, ಬೇಸಿಗೆ ಪ್ರಾರಂಭವಾಗಿದೆ. ಗ್ರಾಮದಲ್ಲಿ ಕಳೆದೊಂದು ತಿಂಗಳಿನಿಂದ ಕುಡಿಯುವ ನೀರಿಗೆ ತೊಂದರೆಯಾಗಿದೆ. ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಸರಿಪಡಿಸುವಂತೆ ಅನೇಕ ಬಾರಿ ತಿಳಿಸಿದ್ರು. ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸದೆ ಸರ್ವಾಧಿಕಾರಿಯಂತೆ ನಡೆದುಕೊಳ್ಳುತ್ತಾರೆಂದು ಆರೋಪಿಸಿದ್ರು. ಒಂದು ಕಡೆ ವಿದ್ಯುತ್ ಕೊರತೆ ಎದುರಾಗಿದ್ದು ಕರೆಂಟ್ ನೆಪ ಹೇಳಿ ನೀರುಗಂಟಿಗಳು ಕೂಡ ಕಣ್ಣು ಮುಚ್ಚಾಲೆ ಆಡುತ್ತಿದ್ದಾರೆ. ಕುಡಿಯಲು ನೀರಿಲ್ಲದೆ ಜನರು ಕೆರೆಕಟ್ಟೆಗಳತ್ತ ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಸಮಸ್ಯೆಯನ್ನು ತಿಳಿಗೊಳಿಸಿ ಸಮರ್ಪಕವಾಗಿ ನೀರು ಪೂರೈಕೆ ಮಾಡದಿದ್ರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಲಾಗುವುದೆಂದು ಎಚ್ಚರಿಕೆ ನೀಡಿದರು. ಒಂದ್ ಗಂಟೆ ಮೇಲೆ ಆಯ್ತು. ಯಾರು ಏನಾದ್ರು ಕೇಳಿದ್ರು ಯಾಕೆ ಏನಂತೇಳಿ ಎಲ್ಲ ಎಲ್ಲಿಗಂತ ಅಲ್ಲಿ ಫೀಸಿಂಗ್ ಮಿಷಿನ್ ಮಕ್ಕಳು ಮನೆ ಪೈಪ್ ಐತಲ್ಲ ತೋರಿಸ್ಕೊಳಕ್ ಹೋಗ್ತೇವೆ ಇವಾಗ ಇವ್ರಿ ಮಾಡ್ತೀವಿ ಅಂತ ಹೇಳ್ತೀರಾ, ನೀವು ಬಾಕಿ ಅಂತ ಏನ್ ಮಾಡ್ತಿರ್ತೀರಾ? ಮಾತಾಡ್ಲಿ, ಇವಾಗಲ್ಲ ಮಾತಾಡೋದು. ಎಷ್ಟು ಸಲ ಹೇಳಿರೋದು? ಇವಾಗ ಬಂದಾಗ ಯಾರ ಬಂದಾಗ ಕೇಳಕ್ ಬಂದಾಗಲ್ಲ ಫೋನ್ ಹಿಡ್ಕೊ ಒಟ್ಟಾಡೋದು. ಇಷ್ಟೊಂದು ಏನ್ ಮಾಡ್ತಾರೆ? ಕುತ್ಕೊಂಡು ಏನ್ ಮಾಡ್ತಾರೆ? ಗ್ರಾಮಸ್ಥರ ಮನವಿಗೆ ಸ್ಪಂದಿಸುವ ಭರವಸೆ ನೀಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿದ್ಯುತ್ ಕೊರತೆಯಿಂದಾಗಿ ಕುಡಿಯುವ ನೀರು ಸರಬರಾಜಿನಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದ್ದು ತಕ್ಷಣದಿಂದಲೇ ಬಗೆಹರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವರಾಜು, ಪರಮೇಶ್, ಶರತ್, ಮಲೇಶ್, ಶಿವಣ್ಣ ಇತರರು ಹಾಜರಿದ್ದರು.